ಸರ್, ನನ್ನ ಹೆಸರು ತುಳಸಿ ಕೃಷ್ಣ ಅಂತ. ನಾನು ಮಂತ್ರಾಲಯ ಪಾದಯಾತ್ರೆ ಹೊರಟಿದ್ದೀನಿ. ನಾನು ಇದು ದರ್ಶನರಿಗೋಸ್ಕರ ಈ 3ನೇ ವರ್ಷದ ಪಾದಯಾತ್ರೆ ಕೈಗೊಂಡಿದ್ದೀನಿ. ಅವರು ಕಾನೂನು ಪ್ರಕಾರವಾಗಿ ಯಾವುದೇ ರೀತಿ ಏನು ತೊಂದರೆ ಇಲ್ಲದೆ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ಗುರುಪೂರ್ಣಿಮೆ ಪ್ರಯುಕ್ತ ಬೆಂಗಳೂರಿಂದ ನನ್ನ ಬಸವೇಶ್ವರ ನಗರದಿಂದ ನಾನು ಕಾಲ್ನಡಿಗೆಯಲ್ಲಿ ಮಂತ್ರಾಲಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಾನು ನನ್ನ ಸ್ನೇಹಿತರು ಎಲ್ಲರೂ ಬಿಟ್ಟು ಒಂದು 10ರಿಂದ 15 ಜನ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗಿ ನಾವು ಗುರುಪೂರ್ಣಿಮೆಗೆ ಅಲ್ಲಿ ತಲುಪಿ ರಾಯರ ಆಶೀರ್ವಾದ ತಗೊಂಡು ಅವರಿಗೆ ಪ್ರಸಾದ ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತೀವಿ. ಅವರಿಗೆ ದರ್ಶನ ಅವರಿಗೆ ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಅವರು ಕಾನೂನು ಪ್ರಕಾರವಾಗಿ ಹೊರಗಡೆ ಬರಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊಳೋಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಸರ್. ನಿಮಗೂ ದರ್ಶನ ಏನು ಸಂಬಂಧ ಸರ್, ನಮ್ಮ ಮೆಜೆಸ್ಟಿಕ್ ಪಿಕ್ಚರು ಎಂ ಜಿ ರಾಮಮೂರ್ತಿ ಅವರು ಇದೆಲ್ಲ, ನಾವು ಎಂ ಜಿ ರಾಮಮೂರ್ತಿ ಅವರು ನಾನು ಅವರು ಕ್ಲಾಸ್ಮೇಟು ಸರ್. ಅದಕ್ಕೆ ಅವರು ಪಿಕ್ಚರ್ ಸ್ಟಾರ್ಟ್ ಆದಾಗಿಂದನೂ ಆ ಪಿಕ್ಚರ್ ಮುಗಿಯೋವರೆಗೂ ನಾವು ಎಂಡಿಂಗ್ವರೆಗೂ ನಾವು ಅವರು ಜೊತೆಲೇ ಇದ್ದಿದ್ದು. ದರ್ಶನ್ ಅವತ್ತಿಂದನೂ ನನ್ನನ್ನು ಅಯ್ಯಪ್ಪ ಕರೆಯೋದೇ ಬೇರೆ ರೀತಿ. ನನ್ನ ಹೆಸರು ಹಿಡ್ದು ಯಾವತ್ತೂ ನನ್ನ ಕರೆಯಲ್ಲ. ಆ ಪಿಕ್ಚರಿಂದ ಇವತ್ತು ನನ್ನ ಕಲ್ಲು ಮಾಮ ಅಂತಲೇ ಕರೆಯೋದು ಅಯ್ಯಪ್ಪ. ಎಲ್ಲೇ ಸಿಕ್ಕಲಿ ಎಲ್ಲೇ ಇದಿರಲಿ, ಕಲ್ಲು ಮಾಮ ಬಾ ಅಂತಲೇ ಕರೀತಾರೆ ಅಯ್ಯಪ್ಪ. ಆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ಏಕೆಂದರೆ ಅಂಥ ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ನಟ ಅಯ್ಯಪ್ಪ. ಅವ್ರ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಇವತ್ತಿನ ದಿವಸ ಅವತ್ತು ಮೆಜೆಸ್ಟಿಕ್ ಪಿಕ್ಚರ್ ಬೇರೆ, ಇವತ್ತು ಅದೇ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರೆ ಅವರು ನಮ್ಮ ಬಗ್ಗೆ. ಅಷ್ಟಿದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಸರ್ ನಮಗೆ. ಏಕೆಂದರೆ ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಆರ್ಟಿಸ್ಟ್ ಅಂದರೆ ಪೌರಾಣಿಕದಲ್ಲಿ ನಂಬರ್ 1 ಆ್ಯಕ್ಟರ್ ಅಂದರೆ ದರ್ಶನ್ ಅವರು ಸರ್. ಏಕೆಂದರೆ ಇವತ್ತು ಕುರುಕ್ಷೇತ್ರ ಆಗಿರ್ಬೋದು, ಇನ್ನೊಂದು ಪಿಕ್ಚರ್ ಆಗಿರೋದು, ಪೌರಾಣಿಕ ಪಿಕ್ಚರ್ಗಳು ಆ ಯಪ್ಪ ಮಾಡಿದಾಗ ಯಾರೂ ಮಾಡೋಕ್ಕಾಗಲ್ಲ ಸರ್. ರಾಜ್ಕುಮಾರ್ ಬಿಟ್ಟರೆ ಈ ಯಪ್ಪ ಸರ್. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡೋದು. ರಾಜ್ಕುಮಾರ್ ಮಾಡ್ತಾ ಇದ್ರು, ಅದು ಬಿಟ್ಟರೆ ಈ ಯಪ್ಪ ಇದ್ದಾರೆ ಆದ್ರೆ ಹಿಂದೆ ಅಂತ. ಮೊನ್ನೆ ನಾವು ಕಾಟೇರ ಪಿಕ್ಚರು ನೋಡ್ದೋ ಸರ್ ಹೋಗಿ. ಅದರಲ್ಲಿ ಆ ಮೂಗ ಬಾಯಿ ಬರದೇನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಹಿಂದೆ ಅವರು ಆ್ಯಕ್ಟಿಂಗ್ ಮಾಡೋರಲ್ಲ ಸರ್, ಅದು ನಾವು ಯಾರು ಅದು ಹೇಳಿದ್ರಲ್ಲ, ಆ ಪ್ರಹ್ಲಾದಂತ ಇದು ಆ ಗತ್ತು ಆ ಇದು ಆ್ಯಕ್ಟಿಂಗು ಬಿಡಿ ಸರ್. ಅದು ಯಾರಿಗೂ ಬರುತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಯಪ್ಪ ಹಂಗೆ ಬಂದ್ಬಿಟ್ಟಿದೆ. ಸರಸ್ವತಿ ಒಲ್ಲಿದ್ದಾಳೆ ದರ್ಶನ್ ಅವರಿಗೆ ಸರ್. ನಾನು ಮೆಜೆಸ್ಟಿಕ್ ಪಿಕ್ಚರ್ ಆದಮೇಲೆ ನನಗೂ ಅವ್ರಿಗೂ ಒಂದು 10 ವರ್ಷ ಕಾಂಟ್ಯಾಕ್ಟೇ ಇರಲಿಲ್ಲ ಸರ್. ಅಂದರೆ ನಾವು ಸಿಕ್ಕಿರಲಿಲ್ಲ, ಅವರು ನಾವು ಹೋಗಿರಲಿಲ್ಲ. ಆ 10 ವರ್ಷದ ಬಳಿಕ ಒಂದ್ಸಲಿ ಒಂದು ನವರಂಗ್ ಗ್ರೌಂಡಲ್ಲಿ ಒಂದು ಹ್ಯಾಂಡಿಕ್ಯಾಪ್ದು ಒಂದು ಫಂಕ್ಷನ್ ನಡೀತಾ ಇತ್ತು ಸರ್. ಅಲ್ಲಿಗೆ ನಾನು ಈ ಥರ ದರ್ಶನ್ ಬರ್ತಾರೆ ಅಂದಾಗ ನಾನು ಆ ಫಂಕ್ಷನ್ಗೆ ನಾನು ಅಲ್ಲಿ ಅಟೆಂಡ್ ಮಾಡಿದೆ. ಅಲ್ಲಿ ಹೋಗಿದ್ದೆ, ನಿಂತಿದ್ದೆ. ನಾನು ಪ್ರೇಕ್ಷಕರನ್ನಾಗಿ ನಿಂತಿದ್ದೆ. ನಾನೇನು ಇದ್ರ ಥರ ಆಗಿರಲಿಲ್ಲ. ನಾನು ಒಬ್ಬ ಮಾಮೂಲಾಗಿ ಜನ ನಿಂತಿರಲ್ಲ ಆ ರೀತಿ ನಿಂತಿದ್ದೆ. ಆಗ ಇವ್ರು ಬಂದರು, ಅವ್ರ ಹಿಂದೆ ಕಾರುಗಳು ಬಂದು ಎಲ್ಲ ಬಂದರು. ಸುರೇಶ್ ಗೌಡ್ರೆ ಕರ್ಕೊಂಬಂದಿದ್ದು ಆ ಫಂಕ್ಷನ್ಗೆ. ಗೌಡ್ರು ಅವರು ಎಲ್ಲ ಮೇಲೆ ಹೋದ್ರು ಸ್ಟೇಜ್ ಮೇಲೆ. ಆ ಮೇಲೆ ಸ್ಟೇಜ್ ಮೇಲೆ ಹೋಗಾದ್ಮೇಲೆ ಅಲ್ಲಿ ನೋಡ್ಬಿಟ್ಟು ಅಯ್ಯಪ್ಪ ಸುರೇಶ್ ಗೌಡ್ರಿಗೆ ಹೇಳೋದು, ಕಲ್ಲು ಮಾಮನ್ ಕರಿ. ಅವ್ರು ನನ್ನ ಕರೆದ್ರು ಗೌಡ್ರು. ನನ್ನ ಪಕ್ಕದಲ್ಲಿರೋರು ಹೇಳಿದೆ, ಇಲ್ಲಪ್ಪ ನೋಡಪ್ಪ ಗೌಡ್ರೇನೋ ಕರಿತಾವ್ರೆ, ನಿನ್ನ ಕರಿತಾ ಇರ್ಬೇಕು ಹೋಗು ಅಂತಂದೆ. ಆ್ಯಕ್ಚುಲಿ ಅವನು ಹೋಗೋದ, ನೀನಲ್ಲ, ನೀನು ಅಲ್ಲೇ ನಿಂತ್ಕೋ ತುಳಸಿ ಅಂತಾನೆ ಹೇಳಿದ್ರು. ಆಮೇಲೆ ಅಲ್ಲ ಸ್ಟೇಜ್ ಹತ್ರ ಹೋಗ್ತಾ ಇದ್ದಂಗೆ, ಬಪ್ಪ ನಿನ್ನ ಕರಿತಾ ಇರೋದು ದರ್ಶನ್ ಅವರು ಅಂತಂದ್ರು. ಆ ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ನನ್ನನ್ನು ಅಯ್ಯಪ್ಪ ತಬ್ಕೊಂಡು, ಏನಪ್ಪ ಕಲ್ಲು ಮಾಮ ಹೆಂಗಿದ್ಯಾ, ಚೆನ್ನಾಗಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ, ಏನು ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ಎಲ್ಲ ಆ ಒಂದು 5-10 ನಿಮಿಷದಲ್ಲಿ ಆ ಸ್ಟೇಜ್ ಮೇಲೆ ಅಂಥೋ ಕ್ರೌಡ್ ಇದ್ದಾರೆ. ಆ ಸ್ಟೇಜ್ ಮೇಲೆ ನನ್ನ ಎಲ್ಲ ವಿಚಾರಣೆ ತಗೊಂಡ್ರು ಸರ್. ಅದಕ್ಕಿಂತ ಮತ್ತೊಂದು ಅನ್ಬೇಕಾಗಿಲ್ಲ. ಆಮೇಲೆ ಅಲ್ಲೇ ಸ್ಟೇಜಲ್ಲಿ ಕುತ್ಕೊ ಅಂದರು. ಇಲ್ಲೇ ಕುತ್ಕೊಳ್ಳಪ್ಪ ಅಂದರು. ಪಕ್ಕದಲ್ಲೇ ಕುಂಡಿಸ್ಕೊಂಡು ಮತ್ತೆ ಅವ್ರು ನನ್ನ ಜೊತೆಲಿ ಕರ್ಕೊಂಡೋಗಿ ಊಟ ಮಾಡೋರ್ಗೂ ಬಿಡಲ್ಲ, ಜೊತೆಲಿ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸಿದ್ರು. ಅಂಥ ವ್ಯಕ್ತಿ ಸಿಗೋದು ಇಲ್ಲ ಸರ್. ನಾವು ಯಾವುದೇ ಒಂದು ಫಂಕ್ಷನ್ ಎಲ್ಲ ಇರ್ಬೋದು, ಅವ್ರದ್ದು ಜೊತೆಲಿ ಯಾವುದೇ ಒಂದು ಇದಕ್ಕೆ ಹೋದ್ರು, ಯಾವುದೇ ಒಂದು ಊಟಕ್ಕೆ ಹೋದ್ರು ಅಷ್ಟೇ ಸರ್. ಆ ಯಪ್ಪನ ಜೊತೆಲಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಊಟ ಮಾಡಾದ್ಮೇಲೆ ಹೋಗ್ಬೇಕು. ಹಂಗೆ ಹೋಗ್ತೀನಿ ಅಂದ್ರು ಯಾವುದೇ ಕಾರಣಕ್ಕೂ ಕಳ್ಸ್ಕೊಡಲ್ಲ. ಅಷ್ಟು ವಿಶ್ವಾಸ ಆ ಯಪ್ಪನಿಗೆ ನಮ್ಮ ಮೇಲೆ. ಅಂದರೆ ಇದೆಲ್ಲ ನಾವು ತೊಗೊಂಡಿರೋದು ನಮ್ಮ ರಾಮಮೂರ್ತಿ ಅವರಿಂದ ಸರ್, ಎಂ ಜಿ ರಾಮಮೂರ್ತಿ ಅವರಿಂದ. ಆ ಯಪ್ಪ ಮೆಜೆಸ್ಟಿಕ್ ಪಿಕ್ಚರ್ ಮಾಡಿದ್ಕೆ ನಾವು ಅವರು ಪರಿಚಯ ಆಗಿ ಜೊತೆಲಿ ಇರೋಕ್ಕೆ ಸಿಕ್ಕಿದ್ದು ಈ ಅದೃಷ್ಟ. ಇದು ನಡ್ಕೊಂಡು ಹಂಗೆ ಹೋಗ್ತಾ ಇದೆ ಇವತ್ತು. ಯಾಕೆಂದರೆ ಇವತ್ತು ಕಾನೂನು ಪ್ರಕಾರವಾಗಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ಈಗ ಎಲ್ಲರೂ ಹೇಳ್ತಾರೆ ಅವ್ರ ದೋಷ ಹಾಗೆ ಹೀಗೆ, ಅವೆಲ್ಲ ಮಾತಾಡಬಾರ್ದು ಸರ್.
ಒಂದು ಕಲಾವಿದರ ಬಗ್ಗೆ ಒಂದು ವಿಶ್ವಾಸ ಇಟ್ಕೋಬೇಕು. ಏನ್ ಮಾಡಿದರೆ ಇಲ್ಲ, ಅದ ಕಾನೂನು ಇದೆ, ಕಾನೂನು ಪ್ರಕಾರವಾಗಿ ಎಲ್ಲ ಆಗುತ್ತೆ. ಎಲ್ಲ ಸುಮ್ಮನೆ ಮಿಸ್ಗೈಡ್ ಮಾಡಬಾರ್ದು. ಅದನ್ನ ಏನಿದೆ ಅದು ಮಾಡೇ ಮಾಡ್ತಾ ಇದೆ. ಡಿಪಾರ್ಟ್ಮೆಂಟ್ ಇದೆ, ಕಾನೂನು ಇದೆ. ಕಾನೂನು ಎಲ್ಲರಿಗೂ ಒಂದೇ. ಅವ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋದಿಲ್ವಲ್ಲ ಸರ್? ಮಾಡುತ್ತಾ ಸರ್? ಇಲ್ಲ. ಅದನ್ನ ನೋಡ್ಬೇಕು. ಈ ಜನಗಳಿಗೆ ನಾವು ತಪ್ಪು ಇದಕ್ಕೆ ಕಳಿಸ್ಬಾರದು ಮೆಸೇಜ್. ಈಗ ಪಾದಯಾತ್ರೆ ಮಾಡ್ತಾ ಇರೋದು ಬರೀ ದರ್ಶನ್ ಸಲುವಾಗಿ ಮಾತ್ರ, ಈ ಸತಿ ಮಾತ್ರ ಮಾಡ್ತಾ ಇದ್ದೀರಾ? ಹೌದು ಸರ್, ಈ ಸಲ ನಾನು ಮಾಡ್ತಾ ಇರೋದು ಅವ್ರಿಗೋಸ್ಕರನೇ ಪಾದಯಾತ್ರೆ. ಏಕೆಂದ್ರೆ ಅವರು ಕಾನೂನು ಪ್ರಕಾರವಾಗಿ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾನು ಈಗ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊಳೋದಿಕ್ಕೆ ನಾನು ಕಾಲ್ನಡಿಗೆಲ್ಲ ಹೊರಟಿದ್ದೀನಿ ಸರ್. ನಾನು ಹೊರಟಿ ನಾನು ಅಲ್ಲಿ ಗುರುಪೌರ್ಣಮಿ ಪ್ರಯುಕ್ತ ಅಲ್ಲಿ ತಲುಪಿ ನಾನು ಅಲ್ಲಿ ಅವ್ರಿಗೋಸ್ಕರ ನಾನು ಒಂದು ಸಂಕಲ್ಪ ಮಾಡಿ ಆದಷ್ಟು ಬೇಗ ನಿರ್ದೋಷಿಯಿಂದ ಬರಬೇಕು ಅವರು ಕಾನೂನು ಪ್ರಕಾರವಾಗಿ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸರ್. ಎಲ್ಲಿಂದ ಹೊರಡ್ತೀರಾ ಈಗ? ಸರ್ ನಾನು ನಮ್ಮ ಬಸವೇಶ್ವರ ನಗರದಿಂದ ಒಂದು ಗಣಪತಿ ದೇವಸ್ಥಾನದಿಂದ, ಆ ದೇವಸ್ಥಾನದಿಂದ ನಾನು ನಡ್ಕೊಂಡು ಹೊಟ್ರೆ ಅಲ್ಲಿಂದ ನಾನು ಮಂತ್ರಾಲಯದವರೆಗೂ ನಾನು ನಡ್ಕೊಂಡೇ ಹೋಗೋದು ಸರ್. ಯಾವ ರೂಟ್? ಸರ್ ನಾನು ಇಲ್ಲಿಂದ ಹೊರಟ್ರೆ ನಾನು ಯಲಂಕ ದೊಡ್ಡಬಳ್ಳಾಪುರದ ಮಾರ್ಗವಾಗಿ ನಾನು ಘಾಟಿ ಸುಬ್ರಹ್ಮಣ್ಯ ಫಸ್ಟ್ ದಿನ ತಲುಪ್ತೀನಿ. ಘಾಟಿ ಸುಬ್ರಹ್ಮಣ್ಯ ಆಲ್ಟ ಮಾಡ್ತೀನಿ ನೈಟು. ಅಲ್ಲಿ ರಾತ್ರಿ ತಂಗಿದ್ದು ಅಲ್ಲಿಂದ ಮುಂದಕ್ಕೆ ನಾನು ಮಾರನೇ ದಿವಸ ಇದರಶ್ವತ್ವರೆಗೂ ಹೋಗಿ ರಾತ್ರಿ ಇದರಶ್ವತ್ತು ತಂಗ್ತೀನಿ 2ನೇ ದಿವಸ. 3ನೇ ದಿವಸ ನಮ್ದು ಸೋಮನ್ಪಲ್ಲಿ ಅಂತ ಒಂದು ಊರು ಸಿಗುತ್ತೆ ಆಂಧ್ರಲ್ಲಿ. ಅಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಸರ್. 3ನೇ ದಿವಸ ಅಲ್ಲಿ ತಲುಪ್ತೀನಿ, ಅಲ್ಲಿ ರಾತ್ರಿ ತಂಗ್ತೀನಿ. ಎಲ್ಲ ದೇವಸ್ಥಾನಗಳೇ ಸರ್, ಎಲ್ಲೂ ಏನೂ ಸಿಗೋದಿಲ್ಲ ಸರ್ ಆ ದಾರಿಲಿ. ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಎಷ್ಟು ಸಲ ಬೇಕಾದ್ರೂ ಯಾತ್ರೆ ಮಾಡ್ಬೋದು ಸರ್, ಏನು ಭಯ ಇಲ್ಲ ಅಲ್ಲಿ. ತುಂಬಾ ಏಕೆಂದ್ರೆ ಒಂದು ನಾವು ಈ ಅನಂತಪುರ ಬಿಟ್ಟ ಮೇಲೆ ಗುತ್ತಿ ರೋಡ್ಗೆ ಹೋದ್ಮೇಲೆ ಒಂದು ಪ್ರಾಣಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲಾ ರೀತಿ ಭಯ ಇದ್ದೇ ಇರ್ತದೆ ರಾತ್ರಿ ಹೊತ್ತು ನಡೆಯುವಾಗ. ಬೆಳಿಗ್ಗೆ ಹೊತ್ತು ಅಷ್ಟೇ. ಅಲ್ಲಿ ಎಮ್ಮಿಗ್ನೂರು ತಲುಪೋವರೆಗೂ ತುಂಬಾ ಕಷ್ಟವಾದ ದಾರಿ. ಆ ದಾರಿ ರಾಯರ ಆಶೀರ್ವಾದ ಇತ್ತು ಅಂದ್ರೆ, ನನ್ನ ಅಪ್ಪನ ಆಶೀರ್ವಾದ ಇತ್ತು ಅಂದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತೀವಿ. ಮುಂಚೆ ಹೋಗಿದ್ದೀರಾ ಸರ್ 2 ವರ್ಷ ಹೋಗಿದ್ದೀನಿ, ಇದು 3ನೇ ವರ್ಷ ಸರ್. ಈ 3ನೇ ವರ್ಷ ಯಾತ್ರೆ ಮಾಡ್ತಾ ಇರೋದು ನಾನು ದರ್ಶನ್ಗೋಸ್ಕರ ಪಾದಯಾತ್ರೆ ಮಾಡ್ತೀನಿ. ಎಷ್ಟು ವರ್ಷದಿಂದ ಈ ನಡಿಗೆ ಸ್ಟಾರ್ಟ್ ಮಾಡಿದ್ದೀರಿ? ಸರ್ ನಾನು ಸುಮಾರು ಒಂದು 25 ವರ್ಷದಿಂದ, ವರ್ಷಕ್ಕೆ ನಾನು ಕಡಿಮೆ ಅಂದ್ರೂ ಒಂದು 1300ರಿಂದ 1400 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ ಸರ್ ಎಲ್ಲಾ ದೇವಸ್ಥಾನಕ್ಕೂ. ನಮ್ಮ ಮನೆ ದೇವರು ಇರ್ಬೋದು, ಆಮೇಲೆ ಇಲ್ಲಿ ಒಂದು ಸಣ್ಣ ಒಂದು ಶ್ರಾವಣ ಶನಿವಾರದಲ್ಲಿ ಮಧುರೆ ದೇವಸ್ಥಾನ, ಆ ದೇವಸ್ಥಾನಕ್ಕೂ ನಾನು ಒಂದು 3ನೇ ಶ್ರಾವಣ ಶನಿವಾರದಲ್ಲಿ ಒಂದ್ ದಿವಸ ನಾನು ನಮ್ಮನೆ ಅದೇ ಸೇಮ್ ಹೇಳಿದ್ನಲ್ಲ ಸರ್, ಗಣಪತಿ ದೇವಸ್ಥಾನದಿಂದ ಮಧುರೆ ದೇವಸ್ಥಾನ ಶನ್ಮಾತ್ಮನ ದೇವಸ್ಥಾನಕ್ಕೆ ನಡ್ಕೊಂಡೋಗಿ ದರ್ಶನ ಮಾಡೋದು. ಯಾವ ಊರಿಗೆ ಹೋಗಿದ್ದೀರಿ ಸರ್ ನಾನು ಫಸ್ಟ್ ಧರ್ಮಸ್ಥಳ ಫಸ್ಟ್ ಹೊರಟಿಂದ ನಾನು ಫಸ್ಟ್ ಯಾತ್ರೆ ಮಾಡಿದ್ದು ನಡ್ಕೊಂಡು ಧರ್ಮಸ್ಥಳ ಸರ್. ಅಲ್ಲಿಂದ ನಂದು ಈ ಯಾತ್ರೆ ಸ್ಟಾರ್ಟ್ ಆಗಿದ್ದು. ಒಂದೊಂದು ಈ ಪಾದಯಾತ್ರೆ ಒಂದೇ ಧರ್ಮಸ್ಥಳ ಹೋಗ್ತಾ ಇದ್ದೀನಿ. ಹಂಗೆ 25 ವರ್ಷ ಆದ್ಮೇಲೆ, ಒಂದು 20 ವರ್ಷ ಆದ್ಮೇಲೆ ಒಂದೊಂದು ದೇವಸ್ಥಾನ, ಈ ಮಧುರೆ ದೇವಸ್ಥಾನ. ಆಮೇಲೆ ಯಾರೋ ಹೇಳಿದ್ರು, ನಿಮ್ಮ ಮನೆ ದೇವರಿಗೆ ಮಾಡಲ್ವಲ್ರಿ ಎಲ್ಲಾ ದೇವ್ರಿಗೂ ನಡ್ಕೊಂಡು ಹೋಗ್ತೀರಾ ಅಂತ. ಆಗ ಏನ್ ಮಾಡಿದೆ, ನಮ್ಮ ಮನೆ ದೇವರು ಗುರು ಪೌರ್ಣಮಿ, ಇದು ಫೆಬ್ರವರಿಲಿ ಪೌರ್ಣಮಿ ಬರ್ತದೆ. ಆ ಪೌರ್ಣಮಿ ದಿವಸ ಅಲ್ಲಿ ಪುರವ್ ಇರ್ತದೆ. ಎಲ್ಲಿ? ಯಾವ ಊರು? ಇಲ್ಲಿ ದೊಡ್ಡ ಬೆಳಂಗ್ಳ ಅಂತ, ದೊಡ್ಡ ಬೆಳಂಗಳದಿಂದ ಒಂದು ಬೊಮ್ಮನಹಳ್ಳಿ ಅಂತ ಊರಿದೆ. ಅಲ್ಲಿ ಬೆಟ್ಟದ ಮೇಲೆ ಚೆನ್ನಗಿರಾಯ ಸ್ವಾಮಿ ಅಂತ ನಮ್ಮ ಮನೆ ದೇವರು. ಅಲ್ಲಿ ಅವತ್ತು ನೈಟು ಪರವು, ರಾತ್ರಿ ಎಲ್ಲ ಜನ ಸೇರ್ತಾರೆ, ಎಲ್ಲಾ ಊರು ಜನನೂ ಅಲ್ಲಿ ಸೇರಿ ರಾತ್ರಿ ಊಟ ಅಲ್ಲೇ ಇರುತ್ತೆ ಸರ್. ಪ್ರತಿಯೊಬ್ಬರಿಗೂ 9ರಿಂದ 12 ಗಂಟೆ ಮೇಲೆ ಪೂಜೆ ಎಲ್ಲ ಪುರಸ್ಕಾರ ಎಲ್ಲ ಆದ್ಮೇಲೆ ಊಟ. ಅದಕ್ಕೆ ಈಗ ಅಲ್ಲಿ ನಮ್ಮ ಮನೆ ದೇವ್ರಿಗೂ 2 ವರ್ಷದಿಂದ ಅಲ್ಲೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ಪೌರ್ಣಮಿಗೆ ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ನಮ್ಮ ಮನೆ ದೇವ್ರಿಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಈಗ ನಾನು ಅದು ಮುಗಿತಾ ಇದ್ದಂಗೆ ಧರ್ಮಸ್ಥಳ ಸ್ಟಾರ್ಟ್ ಆಗ್ತದೆ. ಧರ್ಮಸ್ಥಳ ಹೋಗ್ತೀನಿ, ಪಾದಯಾತ್ರೆ ನಡ್ಕೊಂಡೇನೆ ಅಲ್ಲಿ ಸರ್. ಮುಂದೆ ನಂದು ಈ ಯಾತ್ರೆಗಳೆಲ್ಲ ಆಗಿದೆ. ಇನ್ನೊಂದು ನನಗೆ ಬಾಕಿ ಇರೋದು ಅಂದ್ರೆ ಅಯೋಧ್ಯೆ ಒಂದು ಬಾಕಿ ಇದೆ ಸರ್. ಯಾಕೆಂದ್ರೆ ರಾಮ ಜನ್ಮಭೂಮಿ, ರಾಮ ಹುಟ್ಟಿದಂತ ಸ್ಥಳ. ಆ ಸ್ಥಳಕ್ಕೆ ನಾನು ಹೋಗಿ ಒಂದು ಪಾದಯಾತ್ರೆ ಸಲ್ಲಿಸಿದ್ರೆ ನಂದು ಜೀವನ ಒಂದು ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂದು ಈ ಮನುಷ್ಯ ಜನ್ಮ ದೇವರು ಕೊಟ್ಟಿರೋದಕ್ಕಾದ್ರೂ ಸಾರ್ಥಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದರ್ಶನ್ ಯಾವತ್ತನ ನಿಮ್ ಜೊತೆ ಪಾದಯಾತ್ರೆ ಮಾಡಿದಾರ? ಇಲ್ಲ ಸರ್, ಪಾದಯಾತ್ರೆ ಮಾಡಿಲ್ಲ. ಅಯ್ಯಪ್ಪ ನನ್ನ ವಿಶ್ವಾಸದಲ್ಲಿ ಪಾದಯಾತ್ರೆ ಅಂದಾಗ, ಆಯ್ತಪ್ಪ ನಿನ್ಗೆ ಹೋಗ್ಬಿಟ್ಟು ಬಾ, ದೇವ್ರು ಒಳ್ಳೇದ್ ಮಾಡ್ಲಿ, ನೀನು ಆರಾಮಾಗಿ ಹೋಗು, ಹುಷಾರಾಗಿ ಹೋಗು, ಆ ಥರ ಎಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಹುಷಾರು, ಒಬ್ಬೊಬ್ಬನೇ ಹೋಗ್ಬೇಡ ಅಂತೆಲ್ಲ ಹೇಳಿದ್ದಾರೆ. ಅದೇ ರೀತಿ ಪಾಲಿಸ್ತಾ ಇದ್ದೀನಿ ನಾನು. ನಿಮ್ ಜೊತೆ ಬರ್ತಾರಲ್ಲ ದರ್ಶನ್ ಫ್ಯಾನ್ಸ್? ಸರ್ ಫ್ಯಾನ್ಸ್ ಅನ್ನೋದ್ಕಿನ್ನ ಅವ್ರ ಬಗ್ಗೆ ವಿಶ್ವಾಸ ಅಷ್ಟಿದೆ ಸರ್ ಅವ್ರಿಗೆ. ನನ್ನ ಜೊತೆಲಿ ಬರೋರಲ್ಲ ಅವರೆಲ್ಲ ಅದೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅಯ್ಯಪ್ಪ ಮಾಡಿರಲ್ಲ, ಇವ್ರು ಎಲ್ಲ ತೋರಿಸ್ತಾರೆ ಮಾಡ್ತಾರೆ ಅಂತಾನೆ ಹೇಳ್ತಾರೆ.
ಕಾನೂನು ಪ್ರಕಾರವಾಗಿ ಅದೇನಿದೆ ಅದು ಹಾಗೆ ಆಗತ್ತಲ್ವ ಸರ್. ನಾವ್ಯಾರು ಸರ್ ಹೇಳೋದಕ್ಕೆ? ನಾವು ಹೇಳಲೇಬಾರ್ದು ಅದನ್ನೆಲ್ಲ. ಏಕೆಂದ್ರೆ ಕಾನೂನು ಇದೆ. ಕಾನೂನು ಪ್ರಕಾರ ನೋಡಿ, ನಾನು ಇವಾಗ ರಾಯರ ಹತ್ರ ಹೋಗ್ತಾ ಇರೋದು ಅದಕ್ಕೇನೆ, ರಾಘವೇಂದ್ರ ಸ್ವಾಮಿಗಳ ಹತ್ರ. ಸ್ವಾಮಿಗಳ ಆಶೀರ್ವಾದ, ಅವರು ಹೋಗಿದಾರೆ ಅಲ್ಲಿ ಯಾರಿಗೆ, ಮಂತ್ರಾಲಯಕ್ಕೆ. ಯಾಕೆಂದ್ರೆ ಅದು ಅವ್ರಿಗೆ ಒಳ್ಳೇದಾಗ್ಲಿ. ಈ ಯಾತ್ರೆ ನಾನು ಮಾಡ್ತಾ ಇರೋದು ಆದಷ್ಟು ಬೇಗ ಕಾನೂನು ಪ್ರಕಾರವಾಗಿ ಹೊರಗಡೆ ಬರಲಿ ಅಂತಾನೆ ನಾವು ರಾಯರ ಹತ್ರ ಕೇಳ್ಕೊಳೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಸರ್. ಇಷ್ಟು ಜನ ಗುರು ಪೌರ್ಣಮಿ ದಿವಸ ಅಲ್ಲಿ ಹೋಗಿ ನಾವು ತಲುಪ್ತೀವಿ. ತಿರ್ಗಾ ಅಲ್ಲಿ ಹೋಗಿ ನಾವು ಒಂದು ಸಂಕಲ್ಪ ಮಾಡ್ಕೊಂಡು ಬರ್ತೀವಿ ಸರ್. ಬರೋವಾಗ ನಡ್ಕೊಂಡ್ ಬರ್ತೀರಾ ಹೇಗೆ? ಇಲ್ಲ ಸರ್, ವೆಹಿಕಲ್ ಇರುತ್ತೆ, ವೆಹಿಕಲ್ ಜೊತೆ ಬಂದ್ಬಿಡ್ತೀವಿ ಸರ್ ಬರ್ಬೇಕಾದ್ರೆ ಬೆಂಗಳೂರು. ವಾಪಸ್ ಬರೋದು ಯಾವತ್ತು? ಸರ್ ನಾವು 21 ಇಲ್ಲ 22ನೇ ತಾರೀಕು ಬರ್ತೀವಿ ಸರ್. ಗುರು ಪೌರ್ಣಮಿ 21ಕ್ಕೆ ಮುಗಿಯುತ್ತೆ. 21 ನೈಟ್ ಬಿಟ್ರೆ 22 ಬರ್ತೀವಿ ಸರ್ ಬೆಂಗಳೂರು.